ಮಾಡ್ಕೊಂಡು ಕುತಂತ್ರತನ ನಾನ್ ಮಾಡಲ್ಲ. ನಂಬಿಕೆ ಕಳ್ಕೊತೀನಿ. ಪ್ಲಾನ್ ಮಾಡ್ಕೊಂಡ್ ಬರಲ್ಲ, ಸಿಂಗಲ್ ಸಿಮ್ ತರ ಹೊಡಿತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ 50ನೇ ದಿನಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿಯ ನಂತರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು ಕೊಂಚ ಟಫ್ ಆಗಿಯೇ ಇದೆ. ನಿನ್ನೆಯ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ರು. ಆ ಟಾಸ್ಕ್ ಅನ್ನ 2 ತಂಡಗಳಾಗಿ ಆಡಬೇಕಿತ್ತು. ಒಂದು ತಂಡದ ಕ್ಯಾಪ್ಟನ್ ಆಗಿ ಶೋಭಾ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ. ಇನ್ನೊಂದು ತಂಡದ ಕ್ಯಾಪ್ಟನ್ ಆಗಿ ಭವ್ಯ ಅವರು ಆಯ್ಕೆ ಆಗ್ತಾರೆ. ಇನ್ನು ಆಟದ ಮಧ್ಯದಲ್ಲಿ ಶೋಭಾ ಶೆಟ್ಟಿ ಅವರು ಎಡವಿ ಬೀಳ್ತಾರೆ. ಎತ್ತರದಿಂದ ಬಿದ್ದರೂ ಕೂಡ ಅವರು ಆಟವನ್ನ ನಿಲ್ಲಿಸಲಿಲ್ಲ. ದೇವರ ಸ್ಮರಣೆ ಮಾಡುತ್ತಾ ಆಟ ಮುಂದುವರಿಸ್ತಾರೆ. ಹಾಗಿದ್ದರೂ ಕೂಡ ಶೋಭಾ ಶೆಟ್ಟಿ ಅವರ ತಂಡಕ್ಕೆ ಗೆಲುವು ಸಿಗಲಿಲ್ಲ. ಅಂತಿಮವಾಗಿ ಭವ್ಯ ಅವರ ತಂಡ ಈ ಟಾಸ್ಕ್ ನಲ್ಲಿ ಗೆಲುವು ಸಾಧಿಸಿತು. ಶೋಭಾ ಶೆಟ್ಟಿ ಅವರು ಸೋಲು ಕಂಡರು. ಸೋತ ಬಳಿಕ ಶೋಭಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಒಬ್ಬರೇ ಕುಳಿತು ಅಳಲು ಆರಂಭಿಸಿದ್ದಾರೆ. ಆಗ ಉಗ್ರ ಮಂಜು ಹಾಗೂ ಮುಂತಾದವರು ಬಂದು ಸಮಾಧಾನ ಮಾಡಿದ್ದಾರೆ. ಜೋರಾಗಿ ಜಗಳ ಮಾಡ್ತಿದ್ದ ಶೋಭಾ ಶೆಟ್ಟಿ ಅವರು ಕೇವಲ ಒಂದು ಟಾಸ್ಕ್ನಲ್ಲಿ ಸೋತಿದ್ದಕ್ಕೆ ಕಣ್ಣೀರು ಹಾಕಿದಾಗ ಎಲ್ಲರಿಗೂ ಕೂಡ ಅಚ್ಚರಿಯಾಗಿದೆ. ಸೋತಿದ್ದಾರೆ ಎಂದ ಮಾತ್ರಕ್ಕೆ ಶೋಭಾ ಶೆಟ್ಟಿ ಅವರ ಆಟ ಕಳಪೆ ಆಗಿತ್ತು ಎಂದರ್ಥವಲ್ಲ. ಅವರು ಸೋತಿರುವುದು ಸಣ್ಣ ಅಂತರದಲ್ಲಿ. ಆಟದ ನಡುವೆ ಅಡೆತಡೆ ಬಂದರೂ ಕೂಡ ಭವ್ಯ ಅವರ ಸರಿಸಮನಾಗೆ ಗೇಮ್ ಫಿನಿಶ್ ಮಾಡಲು ಶೋಭಾ ಶೆಟ್ಟಿ ಪ್ರಯತ್ನಿಸಿದ್ದಾರೆ. ಅದಕ್ಕಾಗಿ ಎಲ್ಲರೂ ಅವರಿಗೆ ಮೆಚ್ಚುಗೆಯನ್ನ ಸೂಚಿಸಿದ್ರು. ಇನ್ನು 2ನೇ ಆಟದಲ್ಲಿ ಸುರೇಶ್ ಮತ್ತು ರಜತ್ ನಡುವೆ ಗಲಾಟೆ ಶುರುವಾಗಿದೆ. 2 ತಂಡಗಳಿಂದ ತಲಾ ಇಬ್ಬಿಬ್ಬರು ಆಟ ಆಡಬೇಕಿತ್ತು. ಈ ನಡುವೆ ರಜತ್ ಹಾಗೂ ಸುರೇಶ್ ನಡುವೆ ಗಲಾಟೆ ಶುರುವಾಗಿದೆ. ಮನಸ್ಸಿಗೆ ಬಂದಂತೆ ಮಾತನಾಡಲು ಶುರು ಮಾಡಿದ್ದಾರೆ ರಜತ್. ಆಟದ ನಡುವೆ ಕೆಟ್ಟ ಪದಗಳನ್ನ ಬಳಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸುರೇಶ್ ಅವರು ಮನನೊಂದು ಮನೆ ಬಿಟ್ಟು ಹೋಗುವ ಪ್ರಯತ್ನವನ್ನ ಮಾಡಿದ್ದಾರೆ. ರಜತ್ ಪದಗಳು ಮಿತಿ ಮೀರಿದಾಗ ಗೋಲ್ಡ್ ಸುರೇಶ್ ತಾಳ್ಮೆ ಕಳೆದುಕೊಂಡಿದ್ದಾರೆ. ಇನ್ನು ಕಳೆದ ಮನೆಯಲ್ಲಿ ಚೈತ್ರ ಅವರು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು. ಆದ್ರೆ ಈ ವಾರ ಅವರು ಆಟ ಶುರು ಮಾಡಿದ್ದಾರೆ. ಎದುರಾಳಿಗೆ ಚಾಲೆಂಜ್ ಮಾಡಿದ್ದಾರೆ. ಎಸ್, ಈ ಕುರಿತಾದಂತಹ ಒಂದು ಪ್ರೋಮೋವನ್ನ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ. ಈ ಪ್ರೋಮೋದಲ್ಲಿ ಚೈತ್ರ ಅವರೇ ಹೈಲೈಟ್ ಆಗಿದ್ದಾರೆ. ಬಿಗ್ ಬಾಸ್ ನೀಡಿದ ಟಾಸ್ಕ್ ಒಂದರಲ್ಲಿ ಸ್ಪರ್ಧಿಗಳಿಗೆ ಹಣ ನೀಡಲಾಗುತ್ತದೆ. ಇದನ್ನ ಅವರು ಕಾಯ್ದಿಟ್ಟುಕೊಳ್ಳಬೇಕು. ಚೈತ್ರ ಅವರಿಗೆ ಯಾಮಾರಿಸಿ ಹಣವನ್ನ ಕಸಿದುಕೊಂಡು ಹೋಗಲಾಗಿದೆ. ಇದಕ್ಕೆ ಚೈತ್ರ ಅವರು ತಿರುಗೇಟು ನೀಡಿದ್ದಾರೆ.